ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಿದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಬಿಜೆಪಿಯಿಂದ ಸಂಸದ GM ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್, ಕಾಂಗ್ರೆಸ್ನಿಂದ ಸಚಿವ SS ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿದ್ದಾರೆ. ಎರಡೂ ಪಕ್ಷಗಳಲ್ಲೂ ಕೂಡ ಭಿನ್ನಮತೀಯರು ತಮಗೆ ಟಿಕೆಟ್ ಬೇಕಂತ ಕೇಳ್ತಾ ಇದ್ದಾರೆ. ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಇದೆ. ಈ ಹಿಂದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಯಾವ ರೀತಿಯ ಲೆಕ್ಕಾಚಾರ ಇತ್ತು, ಈ ಹಿಂದೆ ಗೆದ್ದವರು ಯಾರ್ಯಾರು, ರಾಜಕೀಯ ಚಿತ್ರಣ ಏನಿತ್ತು ನೋಡ್ಕೊಂಡು ಬರೋಣ ಬನ್ನಿ.
ಸೇವೆ ಸಲ್ಲಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚೆನ್ನಯ್ಯ ಒಡೆಯರ್ 3 ಬಾರಿ ಸತತವಾಗಿ ಗೆದ್ದಿದ್ರು. ಅದಾದ ಬಳಿಕ 1996ರಲ್ಲಿ ಜಿ ಮಲ್ಲಿಕಾರ್ಜುನಪ್ಪ ಬಿಜೆಪಿಯಿಂದ ಅಭ್ಯರ್ಥಿಯಾಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಿ ಮಲ್ಲಿಕಾರ್ಜುನಪ್ಪನವರ ಕುಟುಂಬ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನು ಸಾಧಿಸಿದೆ. ಜಿ ಮಲ್ಲಿಕಾರ್ಜುನಪ್ಪನವರು 2 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅವರ ಪುತ್ರ GM ಸಿದ್ದೇಶ್ವರ್ ಅವರು ಕೂಡ 4 ಬಾರಿ GM ಸಿದ್ದೇಶ್ವರ್ ಸಂಸದರಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ಕಳೆದ 29 ವರ್ಷಗಳಿಂದ ಕೂಡ ದಾವಣಗೆರೆಯಲ್ಲಿ GM ಕುಟುಂಬ ಕೇಂದ್ರದಲ್ಲಿ ಆಡಳಿತವನ್ನು ಮಾಡ್ಕೊಂಡು ಬರ್ತಿದೆ. ಸಂಸದರಿಗೆ ಆಯ್ಕೆಯನ್ನಾಗಿದ್ದಾರೆ. ಈ ಬಾರಿ ಎಂದಿನಂತೆ ಈ ಹಿಂದೆ ಏನು ಸಾಂಪ್ರದಾಯಿಕ ರಾಜಕೀಯ ವಿರೋಧಿಗಳಿದ್ದರು, GM ಫ್ಯಾಮಿಲಿ ವರ್ಸಸ್ ಶಾಮನೂರು ಫ್ಯಾಮಿಲಿ, ಅದೇ ರೀತಿ ಈ ಬಾರಿ ಕೂಡ GM ಸಿದ್ದೇಶ್ವರ್ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಕುಟುಂಬದ ನಡುವೆ ನೇರ ಹಣಾಹಣಿ ಎದುರಾಗಿರುವಂಥದ್ದು. GM ಸಿದ್ದೇಶ್ವರರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರು ಈ ಬಾರಿ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿ ಇಳಿದಿದ್ದು, ಎರಡೂ ಕುಟುಂಬಗಳು ಕೂಡ ಗೆಲುವಿಗಾಗಿ ಜಿದ್ದನ್ನು ಸಾಧಿಸ್ತಾ ಇದ್ದಾವೆ. 30 ವರ್ಷಗಳಿಂದ GM ಕುಟುಂಬ ಏನು ರಾಜಕೀಯದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿತ್ತು, ಆ ಪ್ರಾಬಲ್ಯಕ್ಕೆ ಬ್ರೇಕ್ ಆಗಬೇಕು ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆ ಕಡೆಗೆ ಧುಮುಕಿದ್ದಾರೆ. ಈ ಎಲ್ಲ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಸಾಧು ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿರುವಂಥ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಬಾರಿ ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ ಅಥವಾ BJP ಯಾವುದೇ ಪಕ್ಷ ಇದ್ರೂ ಕೂಡ ಸಾಧು ಲಿಂಗಾಯತರಿಗೆ ಮಣೆ ಹಾಕುವಂಥ ಒಂದು ಪದ್ಧತಿಯನ್ನು ಮೊದಲಿಂದ ಕೂಡ ರೂಢಿಸ್ಕೊಂಡು ಬಂದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಜಾತಿ ಲೆಕ್ಕಾಚಾರವನ್ನು ನೋಡೋದಾದರೆ ಯಾವ ರೀತಿ ಇದೆ ಜಾತಿ ಲೆಕ್ಕಾಚಾರ, ಎಷ್ಟು ಜನಸಂಖ್ಯೆ ಇದೆ ಜಾತಿ ಲೆಕ್ಕಾಚಾರ ನೋಡೋದಾದರೆ ಲಿಂಗಾಯತರು ದಾವಣಗೆರೆ ಜಿಲ್ಲೆಯಲ್ಲಿ ಲಿಂಗಾಯತರ ಸಮುದಾಯದಲ್ಲಿ ಸಾಧು ಲಿಂಗಾಯತರು ಒಟ್ಟಾರೆ ಲಿಂಗಾಯತರು ಸೇರಿ 4,31,000ಕ್ಕೂ ಹೆಚ್ಚು ಲಿಂಗಾಯತರು ಇಲ್ಲಿ ಮತದಾರರಿದ್ದಾರೆ. ಇನ್ನು SC/ST ಅವರು SC/STನ ಎರಡೂ ಕೂಡ ಒಂದನ್ನು ಮಾಡಿದ್ರೆ 5,14,656 SC/ST ಮತದಾರರು ಬರ್ತಾರೆ. ಇನ್ನು ಮುಸ್ಲಿಂ ಮತದಾರರು, ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕ್, 1,97,496 ಮಂದಿ ಮುಸ್ಲಿಂ ಮತದಾರರು. ಕುರುಬ ಸಮುದಾಯದ ಸಂಖ್ಯೆ 1,57,464 ಮತದಾರರು. ಅಂದರೆ ಈ ಜಾತಿ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಇಲ್ಲಿ SC/ST ಅಧಿಕ ಪ್ರಮಾಣದಲ್ಲಿ ಇದ್ದರೂ ಕೂಡ ಲಿಂಗಾಯತ ಪ್ರಾಬಲ್ಯ ಇರುವಂಥದ್ದು ಹೆಚ್ಚು. ಲಿಂಗಾಯತ ಪ್ರಾಬಲ್ಯ ಹೆಚ್ಚಿರೋ ಕಾರಣದಿಂದ ಇಲ್ಲಿ ಒಂದು ಮತ ಬ್ಯಾಂಕ್, ಲಿಂಗಾಯತರ ಮತ ಬ್ಯಾಂಕ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ, ಸಾಧು ಲಿಂಗಾಯತ ವರ್ಸಸ್ ಸಾಧು ಲಿಂಗಾಯತ ಅನ್ನೋ ಒಂದು ಚರ್ಚೆ ಕೂಡ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಇನ್ನು ಮತದಾರರ ವಿವರ, ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಹೋಲಿಸಿದ್ರೆ ಮತದಾರರ ವಿವರ ಸುಮಾರು ಒಂದು 18ರಿಂದ 20% ಜಾಸ್ತಿ ಆಗಿರುವಂಥದ್ದು. ಕಳೆದ ಚುನಾವಣೆ ವೇಳೆ 14 ಲಕ್ಷ ಇತ್ತು, ಈ ಚುನಾವಣೆ ವೇಳೆ 18 ಲಕ್ಷ ಮತದಾರರಾಗಿದ್ದಾರೆ. ಹಾಗಾದರೆ ಮತದಾರರು ಎಷ್ಟಿದ್ದಾರೆ ಏನು? ಸೊ ಮತದಾರರ ವಿವರವನ್ನು ನೋಡ್ತಾ ಹೋಗೋದಾದರೆ ಮಹಿಳಾ ಮತದಾರರು, ಜಿಲ್ಲೆಯಲ್ಲಿ ಮತದಾರರು ಹೆಚ್ಚಾಗಿರುವಂಥದ್ದು. ಜಿಲ್ಲೆಯಲ್ಲಿ ಮಹಿಳಾ ಮತದಾರರು 8,40,340 ಮಹಿಳಾ ಮತದಾರರಿದ್ದಾರೆ. ಪುರುಷ ಮತದಾರರು ನೋಡೋದಾದರೆ 8,38,705 ಪುರುಷ ಮತದಾರರು. ಒಟ್ಟಾರೆ ಮತದಾರರು ನೋಡೋದಾದರೆ 16,79,746 ಮತದಾರರು ದಾವಣಗೆರೆ ಜಿಲ್ಲೆಯಲ್ಲಿರುವಂಥದ್ದು. ಇದರಲ್ಲೂ ಕೂಡ ವಿಶೇಷವಾಗಿ ಯುವ ಮತದಾರರು ಈ ಬಾರಿ ಸಾಕಷ್ಟು ಯುವ ಮತದಾರರು ಕೂಡ ನೋಂದಣಿಯನ್ನು ಮಾಡಿದ್ದಾರೆ. ಯುವ ಮತದಾರರ ಒಂದು ಅಂಕಿಅಂಶ ನೋಡೋದಾದರೆ 36,849 ಮಂದಿ ಈ ಬಾರಿ ವಿಶೇಷವಾಗಿ ಒಂದು ನೋಂದಣಿಯನ್ನು ಮಾಡುವಂಥದ್ದು. ಹಾಗಾಗಿ 30,000ಕ್ಕೂ ಹೆಚ್ಚು ಯುವ ಮತದಾರರು ಈ ಬಾರಿ ಮೊದಲ ಬಾರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಒಂದು ಮತವನ್ನು ಚಲಾಯಿಸ್ತಾ ಇರುವಂಥದ್ದು. ಈ ಹಿಂದೆ 2004ರಿಂದ ಯಾರು ಗೆದ್ದಿದ್ದಾರೆ ಅಂತ ನೋಡೋದಾದರೆ GM ಸಿದ್ದೇಶ್ವರರು ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. 2004ರಲ್ಲಿ GM ಸಿದ್ದೇಶ್ವರ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟು ಮೊದಲ ಬಾರಿಗೆ 32,676 ಮತಗಳ ಅಂತರದಿಂದ ಜಯಬೇರಿಯನ್ನು ಬೇರಿಸ್ತಾರೆ. 2009 ಕೂಡ GM ಸಿದ್ದೇಶ್ವರ್ ಅಖಾಡಕ್ಕೆ ಇಳಿತಾರೆ. ಆದರೆ ಅಷ್ಟು ಸುಲಭವಾಗಿರಲಿಲ್ಲ ಅವ್ರ ಗೆಲುವು, ತುಂಬ ಟಫ್ ಫೈಟ್ ಇತ್ತು. ಆಗಲೂ ಕೂಡ 2009ರಲ್ಲಿ 2,024 ಮತಗಳ ಅಂತರದಿಂದ, ಕೇವಲ ಅಲ್ಪ ಮತಗಳ ಅಂತರದಿಂದ GM ಸಿದ್ದೇಶ್ವರ್ ಗೆಲುವನ್ನು ಸಾಧಿಸ್ತಾರೆ. 2014ರಲ್ಲಿ 17,607, 2019ರಲ್ಲಿ 1,69,702 ಮತಗಳ ಅಂತರದಿಂದ ಒಂದು ಗೆಲುವನ್ನು ಸಾಧಿಸ್ತಾರೆ. 2004ರಿಂದ 2019ರವರೆಗೂ ಕೂಡ ಸಂಸದ GM ಸಿದ್ದೇಶ್ವರರು ಸಂಸದರಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಹಾಗಾಗಿ ಈ ಹಿಂದೆ 1996ರಿಂದ ಇಲ್ಲಿವರೆಗೂ ಕೂಡ GM ಸಿದ್ದೇಶ್ವರರ ಫ್ಯಾಮಿಲಿ ಕೇಂದ್ರ ಲೋಕಸಭಾ ಚುನಾವಣೆಗೆ ಎಂಟ್ರಿಯನ್ನು ಕೊಟ್ಟು ಅಲ್ಲಿಂದ ಎಲ್ಲರೂ ಕೂಡ ಅಧಿಕಾರವನ್ನು ನಡೆಸ್ಕೊಂಡು ಬರ್ತದೆ. ಈ ಅಧಿಕಾರಕ್ಕೆ ಬ್ರೇಕ್ ಆಗಬೇಕು ಅಂತೇಳಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಸಾಕಷ್ಟು ಚುನಾವಣೆಗಳಲ್ಲಿ ಒಂದು ಸವಾಲನ್ನು ಒಡ್ಡಿತ್ತು. ಆದರೆ ಆ ಸೋಲನ್ನು ಸೋಲಿಸಲಿಕ್ಕೆ ಕಾರಣ ಆಗಿರಲಿಲ್ಲ. ಹಾಗಾಗಿ ಈ ಬಾರಿ ಶಾಮನೂರು ಶಿವಶಂಕರಪ್ಪ ತಮ್ಮ ಸೊಸೆಯನ್ನು ಅಖಾಡಕ್ಕೆ ಇಳಿಸಿದರೆ, GM ಸಿದ್ದೇಶ್ವರರು ತಮ್ಮ ಪತ್ನಿಯನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ಹಾಗಾಗಿ ಈ ಬಾರಿ ಎರಡೂ ಕುಟುಂಬಗಳ ಮಧ್ಯೆ ಮತ್ತು ಎರಡು ಪಕ್ಷಗಳ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಇನ್ನು ಎರಡೂ ಪಕ್ಷಗಳ ಪ್ಲಸ್ ಮತ್ತು ಮೈನಸನ್ನು ನೋಡೋದಾದರೆ BJP ಪಕ್ಷಕ್ಕೆ ಈ ಬಾರಿ ಯಾವ ರೀತಿ ಪ್ಲಸ್ ಆಗುತ್ತೆ, ಯಾವ ರೀತಿ ಮೈನಸ್ ಆಗುತ್ತೆ ಅಂತ ನೋಡೋದಾದರೆ BJPಗೆ ಬಹುತೇಕ ಮೈನಸ್ ಕಾಣ್ತಾ ಇರುವಂಥದ್ದು. ಕಾರಣ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ವಿಧಾನಸಭಾ ಕ್ಷೇತ್ರಗಳ ಮಾಜಿ ಶಾಸಕರು ಮತ್ತು ಮುಖಂಡರು GM ಸಿದ್ದೇಶ್ವರ್ ಕುಟುಂಬಕ್ಕೆ ವಿರೋಧವಾಗಿ ಒಂದು ಕ್ಯಾಂಪೇನನ್ನು ಮಾಡ್ತಿರುವಂಥದ್ದು. ಅವರೆಲ್ಲ ಒಂದು ಟೀಮನ್ನು ಕಟ್ಕೊಂಡಿದ್ದಾರೆ, ರೆಬಲ್ ಟೀಮನ್ನು ಕಟ್ಕೊಂಡು GM ಸಿದ್ದೇಶ್ವರ್ ವಿರುದ್ಧ ಅಖಾಡಕ್ಕೆ ಧುಮುಕಬೇಕು ಅಂತ ನೋಡ್ತಾ ಇದ್ದಾರೆ. ಹಾಗಾಗಿ GM ಸಿದ್ದೇಶ್ವರ್ಗೆ ಈ ಬಾರಿ ಎಲ್ಲೋ ಒಂದು ಕಡೆ ಪ್ಲಸ್ಗಿಂತ ಮೈನಸ್ ಅಂತ ಹೇಳ್ಬೋದು. ಪ್ಲಸ್ ಅಂತ ನೋಡೋದಾದರೆ GM ಸಿದ್ದೇಶ್ವರರು ಕಳೆದ
ಅದು 20 ವರ್ಷಗಳ ಕಾಲ ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಥವಾ ಜನಸಂಪರ್ಕವನ್ನು ಯಾವ ರೀತಿ ಹೊಂದಿದ್ದಾರೆ ಅದು ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಜೊತೆಗೆ ಮೋದಿಯ ಅಲೆ, ಇಡೀ ದೇಶಾದ್ಯಂತ ಮೋದಿಯ ಅಲೆ ಏನಿದೆ, ಮೋದಿಯ ಅಲೆಯನ್ನು ಇಟ್ಕೊಂಡು ಈ ಬಾರಿ GM ಸಿದ್ದೇಶ್ವರ್ ಅವರು ಚುನಾವಣೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅವರ ಪ್ಲಸ್ ಮೈನಸನ್ನು ನೋಡ್ತಾ ಹೋದರೆ ಅವರಿಗೆ ಮೈನಸ್ ಹೆಚ್ಚಿನದಾಗಿ ಕಾಣ್ತಾ ಇದೆ. ತಕ್ಷಣಕ್ಕೆ ಮೈನಸ್ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಪ್ಲಸ್ ಆಗ್ಬೋದು. ಡೋಂಟ್ ನೋ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ವಿರೋಧಿಗಳೇನಿದ್ದಾರೆ, ರೇಣುಕಾಚಾರ್ಯ ಇರ್ಬೋದು, ಕರುಣಾಕರ್ ರೆಡ್ಡಿ, ಎಸ್ ಎ ರವೀಂದ್ರನಾಥ್ ಎಲ್ಲರೂ ಕೂಡ ಈಗ ಸದ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರು ಮಧ್ಯಸ್ಥಿಕೆಯನ್ನು ವಹಿಸಿ ರಾಜ್ಯ ಹೈಕಮಾಂಡ್ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ವೇಳೆ ರಾಜಿ ಸಂಧಾನವನ್ನು ಮಾಡಿದ್ದೆ ಆದರೆ ಇವರಿಗೆ ಒಂದಷ್ಟು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ BJPದು. ಒಂದು ವೇಳೆ ಇವರು ಏನಾದ್ರೂ ರೆಬಲ್ನವರು ಬಂಡಾಯವಾಗಿ ನಿಂತಿದ್ದೆ ಆದರೆ GM ಸಿದ್ದೇಶ್ವರ್ ಅವರಿಗೆ ಎಲ್ಲ ಒಂದು ಕಡೆ ಇದು ಮೈನಸ್ ಆಗುತ್ತೆ ಅಂತಂದು ಹೇಳ್ಬೋದು. ಇನ್ನು ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬರೋದು ಆದರೆ ಕಾಂಗ್ರೆಸ್ನ GM ಫ್ಯಾಮಿಲಿ ವಿರುದ್ಧ ಏನು ಶಾಮನೂರು ಫ್ಯಾಮಿಲಿ ಇದ್ದಾರೆ, ಶಾಮನೂರು ಫ್ಯಾಮಿಲಿಯವರು GM ಫ್ಯಾಮಿಲಿ ವಿರುದ್ಧ ಸತತ 3 ರಿಂದ 4 ಬಾರಿ ಸೋಲನ್ನು ಕಂಡಿದ್ದಾರೆ. ಹಾಗಾಗಿ ಈ ಬಾರಿ ಏನಾದರೂ ಮಾಡಿ ಇವರನ್ನು ಸೋಲಿಸಬೇಕು, ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತೇಳಿ ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಪ್ಲಸ್ಸನ್ನು ಮೈನಸ್ ನೋಡೋದಾದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಕಡೆ ಕಾಂಗ್ರೆಸ್ ಶಾಸಕರು ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಆ 7 ಕಡೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಅದರಲ್ಲೂ ಒಬ್ಬರು ಇಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿಗೆ ವಿರೋಧ ಇದ್ದರೂ ಕೂಡ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಇನ್ನು ಮೈನಸನ್ನು ನೋಡೋದಾದರೆ ಹಿಂದುಳಿದ ವರ್ಗದ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಲೆಕ್ಕಾಚಾರ ಆಗಿತ್ತು. ವಿನಯ್ ಕುಮಾರ್ ಕೂಡ ಕಳೆದ 7-8 ತಿಂಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡ್ತಾಯಿದ್ರು. ಓಡಾಟವನ್ನು ಮಾಡುವ ಮೂಲಕ ದಾವಣಗೆರೆ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಚಾಪನ್ನು ಕೂಡ ಮಾಡಿಸಿದ್ರು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಕೂಡ ಅಹಿಂದ ವರ್ಗಕ್ಕೆ ಸೇರಿದಂಥ ಕುರುಬ ಸಮುದಾಯದ HP ಮಂಜಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ರು. ಈ ಬಾರಿ ಕೂಡ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಎಲ್ಲೊಂದು ಕಡೆ ಫೈಟ್ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇತ್ತು. ಆದರೆ ಈ ನಡುವೆ SS ಫ್ಯಾಮಿಲಿ, ಶಾಮನೂರು ಶಿವಶಂಕರ ಫ್ಯಾಮಿಲಿ ತಮ್ಮ ಸೊಸೆಯನ್ನು ಅಖಾಡಕ್ಕಿಳಿಸಿ GM ಸಿದ್ದೇಶ್ವರರ ವಿರುದ್ಧ ಅಖಾಡಕ್ಕಿಳಿಸಿ ಒಂದು ಗೆಲುವಿನ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಇದೆಯೋ ವಿನಯ್ ಕುಮಾರ್ ಒಂದು ವೇಳೆ ಇಂಡಿಪೆಂಡೆಂಟ್ ನಿಂತಿದ್ದೆ ಆದರೆ ಆ ಅಹಿಂದ ಓಟ್ಗಳಂತೇನಿದ್ದಾವೆ, ಕುರುಬ ಓಟ್ಗಳಿರ್ಬೋದು ಅಥವಾ ವಿನಯ್ ಕುಮಾರ್ ಇಷ್ಟು ದಿನ ಸಂಪಾದನೆ ಮಾಡಿರುವಂಥ ವಿಶ್ವಾಸದ ಓಟ್ಗಳೇನಿದ್ದಾವೆ ಆ ಓಟ್ಗಳು ಒಂದು ವೇಳೆ ಏನಾದ್ರು ಡಿವೈಡ್ ಆದರೆ ಇಬ್ಬರೂ ಕೂಡ ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ನೇರ ಹಣಾಹಣಿ ಬೀಳುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ನೋಡೋದಾದರೆ BJPಗೆ ದೊಡ್ಡ ಬಂಡಾಯದ ಬಿಸಿ ಕಾಣ್ತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅದನ್ನೇನು ತಣ್ಣಗೆ ಮಾಡಿದ್ದೆ ಆದರೆ BJPಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ವಿನಯ್ ಕುಮಾರ್ಗೆ ತಣ್ಣಗೆ ಮಾಡಿದ್ದಾದರೆ ಇಬ್ಬರ ನಡುವೆ ಕೂಡ ನೇರ ಹಣಾಹಣಿ ಆಗುತ್ತೆ. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ಕೂಡ ಯಾವ ಒಂದು ಸನ್ನಿವೇಶಗಳ ನಿರ್ಮಾಣ ಆಗ್ಬೋದು ಅನ್ನೋಂಥದ್ದಕ್ಕೆ ದಾವಣಗೆರೆ ಸಾಕ್ಷಿ ಆಗುತ್ತೆ. ಇದಿಷ್ಟು ದಾವಣಗೆರೆ ಲೋಕಸಭಾ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರ. ಮುಂದಿನ ಲೆಕ್ಕಾಚಾರದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.